ಕರ್ನಾಟಕ ರಾಜ್ಯದ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿ ಸೇರಿದಂತೆ ಹಾಸ್ಟೆಲ್ ಸಿಬ್ಬಂದಿ ಮೇಲೆ ನಿರಂತರ ಶೋಷಣೆ ನಡೆದಿದ್ದು, ಈ ಕುರಿತು ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದರು. ರಾಜ್ಯದ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸ್ಟೆಲ್ ಸಿಬ್ಬಂದಿಯ ಮೇಲೆ ನಿರಂತರ ಶೋಷಣೆ ನಡೆದಿದ್ದು, ಈ ಕುರಿತು ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದರು. ಕಲಬುರಗಿ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಪಳ್ಳಿ, ಕಳೆದ ವರ್ಷ ರಾಜ್ಯದ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಸೇರಿದಂತೆ ಬೇರೆ ಬೇರೆ ಸರ್ಕಾರಿ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 5,500ಕ್ಕಿಂತಲೂ ಹೆಚ್ಚಿನ ಹೊರಗುತ್ತಿಗೆ ನೌಕರರನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. ದುರಂತ ಎಂದರೆ ಈ ವಿದ್ಯಮಾನದ ಬಳಿಕ ಮಕ್ಕಳ ಸಂಖ್ಯಾನುಪಾತ ಹೆಚ್ಚಿಸುತ್ತಾ ಬರಲಾಗುತ್ತಿದೆ. ಇತ್ತೀಚೆಗೆ ಪ್ರತಿ ಹಾಸ್ಟೆಲ್ನಲ್ಲಿ 150ರಿಂದ 175 ವಿದ್ಯಾರ್ಥಿಗಳಿಗೆ ಕೇವಲ 5 ಮಂದಿ ಅಡಿಗೆ ಸಿಬ್ಬಂದಿ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಎಂಪಳ್ಳಿ ಬೇಸರ ವ್ಯಕ್ತಪಡಿಸಿದರು. ಮೈಸೂರು ಮೂಲದ ಮ್ಯಾನ್ ಪವರ್ ಏಜೆನ್ಸಿಯೊಂದು ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಏಜೆನ್ಸಿ ಹೊರಗುತ್ತಿಗೆ ನೌಕರರಿಗೆ ಇನ್ನಿಲ್ಲದಂತೆ ಹಿಂಸೆಗೆ ಒಳಪಡಿಸುತ್ತಿದೆ ಎಂದು ಸಹ ಎಂಪಳ್ಳಿ ಟೀಕಿಸಿದರು. ಇನ್ನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ನೀಡಬೇಕೆಂದು ಎಂಪಳ್ಳಿ ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತೋರ ಹೊರಗುತ್ತಿಗೆ ನೌಕರರಿಗೆ ಈ ಸರ್ಕಾರ ಈಗ ಮತ್ತು ಹಿಂದೆನೂ ಕೂಡ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಹಿಂದೆನೂ ಕೂಡ ಭಾಳಷ್ಟು ಶೋಷಣೆ ನಡೆದಿತ್ತು. ಆವಾಗ ನೇರವಾಗಿ ನೇಮಕಾತಿ ಮಾಡ್ಕೋ ಮೂಲಕ 5,500 ಜನರಿಗೆ ಹೊರಗೆ ಹಾಕಿದ್ರು. ಹಾಸ್ಟೆಲ್ ಬಿಟ್ಟು ಹೊರಗುತ್ತಿಗೆ ನೌಕರರು ಕೆಲಸ ಕಳ್ಕೊಂಡಿದ್ರು. ಮತ್ತು ಈಗ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿ ಸಿಬ್ಬಂದಿ ಸಂಖ್ಯೆ ಕಡಿಮೆ ಮಾಡೋ ಮೂಲಕ ನಮ್ಮ ಅಡುಗೆಯವ್ರಿಗೆ ಮತ್ತೆ ಪುನಃ ಕೆಲಸ ಕಳ್ಕೊಂಬ ಪರಿಸ್ಥಿತಿ ತಂದು ಹೊಡ್ಡಿದ್ದಾರೆ. BCM ಇಲಾಖೆಯಲ್ಲಿ 100 ಮಕ್ಕಳಿದ್ದಂಥ ಹಾಸ್ಟೆಲ್ಗಳು ಇವತ್ತು 200 ತನಕ ಒಯ್ದಾರೆ. 150, 175, 200ವರೆಗೂ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಯಾರ. ಅದೇ ಸಿಬ್ಬಂದಿ 5 ಜನ ಅಡುಗೆ ಮಾಡಬೇಕಂತ ಹೇಳ್ತಾರೆ. ಅಲ್ಲದೆ ಹೊಸದಾಗಿ ಪ್ರಾರಂಭದ ಮೊರಾರ್ಜಿ ಶಾಲೆಗಳಲ್ಲಿ ಇಂದಿರಾ ಗಾಂಧಿ, ಮೊರಾರ್ಜಿ, ಕಿತ್ತೂರಾಣಿ ವಸತಿ ನಿಲಯಗಳಲ್ಲಿ ಅಲ್ಲೂ ಕೂಡ ಇವತ್ತು ಅವ್ರು 7 ಜನ ಸಿಬ್ಬಂದಿ 11 ಜನ ಸಿಬ್ಬಂದಿ ಇರಬೇಕಂತೇಳಿ ಸರ್ಕಾರದ ಹಿಂದಿನ ನಿಯಮ ಇತ್ತು. ಹಿಂದೆ ಇದ್ದಂಥ ಎಲ್ಲ ಶಾಲೆಗಳಲ್ಲಿ 11 ಜನ ಇದ್ದಾರೆ. ಆದರೆ ಈಗ 7 ಜನ ಟೋಟಲಿ. ಒಟ್ಟಾರೆ ಈ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗಿನಿಂದ ಮತ್ತಿಷ್ಟು ಶೋಷಣೆ ಶುರುವಾಗಿದೆ. ಎಲ್ಲ ನೌಕರರಿಗೆ ಭಯ ಆಗಿದೆ, ಕೆಲಸ ತೆಗಿತಾರಂತೇಳಿ. ಅದಕ್ಕಾಗಿ ದಯವಿಟ್ಟು ಯಾವ ನೌಕರಿನೂ ಕೂಡ ಕೆಲಸದಿಂದ ತೆಗಿಬಾರ್ದು. ದುಡ್ದಂಥ ವೇತನ ಇಲ್ಲ, 7-8 ತಿಂಗಳ ತನಕ ವೇತನ ಹಾಕಿಲ್ಲ. ಈ ಹಿಂದೆ ಹಲವಾರು ಸಲ ಹೋರಾಟ ಮಾಡಿ ವೇತನ ಹಾಕಬೇಕಂದಾಗ ಜಿಲ್ಲಾ ಪಂಚಾಯತಿ COರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಹಲವಾರು ಬಾರಿ ಇವತ್ತು ಅವ್ರಿಗೆ ವೇತನ ಮಾಡಿರಿ, ಯಾಕೆ ಮಾಡಲ್ಲ ಅಂತ ಹೇಳಿದ್ರು. ಬಜೆಟ್ ಇಲ್ಲ ಅಂತಿರು. ಆದರೆ ಬಜೆಟ್ ಬಂದೇ ಈಗ 1 ತಿಂಗಳಾಯಿತು, ಇಲ್ಲಿವರೆಗೂ ಕೂಡ ಯಾವುದೇ ನೌಕರರಿಗೆ ವೇತನ ಕೊಟ್ಟೇ ಇಲ್ಲ. ಇವತ್ತು ಮೈಸೂರಿನ ಶಾರ್ಪ್ ಅಂತ ಏಜೆನ್ಸಿ ಇದನ್ನು ಮತ್ತೆಂಥ ಭ್ರಷ್ಟ ಮ್ಯಾನ್ ಪವರ್ ಏಜೆನ್ಸಿ ಇವತ್ತಿಗೂ ಕೂಡ ನೌಕರರ ಬಗ್ಗೆ ಕಾಳಜಿನೇ ಇಲ್ಲ. ಅವ್ನು 3 ವರ್ಷ ಹಿಡಿದು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾನೆ. ಇವತ್ತು ಎಲ್ಲ ನೌಕರರಿಗೆ 3 ವರ್ಷ ಹಿಡಿದು ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಇವತ್ತು ಜಿಲ್ಲಾಧಿಕಾರಿ ಕೊಟ್ಟಿವಿ, ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೆವು, ಕಾರ್ಮಿಕ ಇಲಾಖೆ ಕೊಟ್ಟಿದ್ದೆವು, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೇವೆ. ಎಲ್ಲರಿಗೆ ಕೊಟ್ಟರೂ ಕೂಡ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರಿಗೆ ಯಾಕೆ ನೀ ಸ್ಯಾಲ್ರಿ ಕಡಿಮೆ ಹಾಕಿದೆ ಅಂತ ಬಾಯಿ ಬಿಡ್ತಾಯಿಲ್ಲ. ಏನೋ ಮಂತ್ರಿ ಇದು ಸಂಬಂಧ ಅಂತವ, ಯಾವ ಮಂತ್ರಿ ಸಂಬಂಧನೋ ಗೊತ್ತಿಲ್ಲ. ಆದರೆ ಏಜೆನ್ಸಿ ಮಾತ್ರ ಅತ್ಯಂತ ನೌಕರಿಗೆ ಶೋಷಣೆ ಮಾಡ್ತಾಯಿದ್ದಾನೆ. ಆ ಏಜೆನ್ಸಿಗೆ ಮತ್ತು ಕೆಲವೊಂದು ವಸತಿ ನಿಲಯಗಳು ಹೊಸದಾಗಿ ಮೊರಾರ್ಜಿ ಶಾಲೆಗಳದು ವೇತನ ಪಾವತಿಸಬೇಕು ಅಂಥೇಳಿ ಅವನಿಗೆ ಏಜೆನ್ಸಿ ಕೊಟ್ಟಿದ್ದಾರೆ. ಕೂಡಲೇ ಆ ಏಜೆನ್ಸಿ ರದ್ದು ಮಾಡ್ಬೇಕಂತ ಜಿಲ್ಲಾಧಿಕಾರಿಗೂ ಹೇಳಿದೆವು. ಅದು ನಾಳೆ ನಾವು ಇವತ್ತು ಒಂದು ಜಿಲ್ಲಾಧಿಕಾರಿ ಕಚೇರಿ ಅದರ ಹೋರಾಟ ಇಟ್ಟಿದ್ದೇವೆ. ಇಡೀ ಜಿಲ್ಲೆಯ ಎಲ್ಲ ನೌಕರರು ಇವತ್ತು ಆ ಹೋರಾಟದಲ್ಲಿ ಭಾಗವಹಿಸಬೇಕು. ಇವತ್ತು ನಮ್ಮದು ಎಲ್ಲ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. 10-15 ವರ್ಷ ಕೆಲಸ ಮಾಡಿದವ್ರಿಗೆ ಯಾರಿಗೆ ಕೆಲಸದಿಂದ ಬಿಡಿಸಬಾರ್ದು ಅಂತೇಳಿ ನಾಳೆ ಒತ್ತಾಯ ಇದೆ. ಬಾಕಿ ವೇತನಕ್ಕಾಗಿದೆ. ಯಾವ PF ESI ಕಟ್ಟಲ್ಲ ಅಂತ ಏಜೆನ್ಸಿ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತೂ ಕೂಡ ಹೋರಾಟದಲ್ಲಿದೆ. ಅದಕ್ಕಾಗಿ ನಾಳೆ ಎಲ್ಲ ಹಾಸ್ಟೆಲ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆಗೆ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಈ ಒಂದು ಮಾಧ್ಯಮ ಮೂಲಕ ಎಲ್ಲ ನೌಕರರಲ್ಲಿ ಮನವಿ ಮಾಡ್ತೇನೆ.